ಯುವಕರಿಗೆ ಏನು ಕೊಡಬೇಕು ಪ್ರತಿನಿತ್ಯ, ಇವತ್ತು ದೇಶನ ಹೆಂಗೆ ಕಾಪಾಡಬೇಕು, ಇವತ್ತು ಉದ್ಯೋಗಗಳು ಹೆಂಗೆ ಕೊಡಬೇಕು, ಅದ್ರ ಬಗ್ಗೆ ಇವತ್ತು ಕೂಲಂಕುಷವಾಗಿ 12 ವರ್ಷದ ಸಾಧನೆಗಳು ಅಂದರೆ 18 ಅವರ್ ಒಂದು ದಿವಸ ಹಗಲಿರುಳು ಕೆಲಸ ಮಾಡ್ತಾ ಇರುವಂಥದ್ದು. ಅದನ್ನು ಬ್ರಿಟನ್ ಪ್ರಧಾನಿಯವರು 36 ವರ್ಷಗಳ ಸಾಧನೆ 12 ವರ್ಷಕ್ಕೆ ಮಾಡಿ ತೋರಿಸಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಅದನ್ನು ಸ್ಮರಿಸ್ತಾ ಇವತ್ತು ಕೇಂದ್ರ ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳನ್ನ MP ಅವರು ತಿಳಿಸ್ಕೊಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗಿರುವಂಥ ಎಲ್ಲ ಕಾಯ್ದೆಗಳು ಪ್ರತಿಯೊಬ್ಬರಿಗೂ ಜನರಿಗೆ ನೇರವಾಗಿ ಲಂಚ ಅನ್ನೋದನ್ನ ನಿರ್ಮೂಲನೆ ಮಾಡಿ ಇವತ್ತು ಅವರು ಖಾತೆಗಳಿಗೆ ಬರುವಂಥದ್ದು ಸೇವೆಗಳು. ಕಾಂಗ್ರೆಸ್ ಪಕ್ಷ ಇದ್ದಾಗೆ ರಾಜೀವ್ ಗಾಂಧಿ ಅವರು ಹೇಳಿದರು, ನಾವು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಇಲ್ಲಿ 20 ರೂಪಾಯಿ 15 ರೂಪಾಯಿ ಸೇರ್ತದೆ ಅನ್ನೋದು ಹೇಳಿದರು. ಇವತ್ತು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಸೇರ್ತಾ ಇದೆ. ಇನ್ನು ಮಾಡಿದಂಥ BJP ಸರ್ಕಾರ, ಇನ್ನು ಕಾರ್ಯರೂಪಕ್ಕೆ ತಂದಂಥ ನರೇಂದ್ರ ಮೋದಿ ಅವರ ತಂಡಕ್ಕೆ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದೆಲ್ಲ ದೇವರು ಒಳ್ಳೇದು ಮಾಡಲಿ, ಈ ಭಾರತ ದೇಶನ ಎಲ್ಲರನ್ನೂ ಸಮಾನತೆ ಕಾಪಾಡ್ತಾ ಇರೋರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ಪೂಜೆ ಸಲ್ಲಿಸ್ತಾ ಸ್ವಚ್ಛ ಭಾರತ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನರೇಂದ್ರ ಮೋದಿಯವರಿಗೆ 100 ವರ್ಷ ಇದ್ದು ಅವರು ಪ್ರಧಾನಿಯಾಗಿ ಮುಂದುವರಿಲಿ, ಹಾಗೆ ನಮ್ಮ ಮುಜಾಮಣ್ಣವ್ರ ಹೆಸರಲ್ಲಿನೂ ನಾವು ಮುಂದೆ ಒಳ್ಳೆ ಸಂಸದರಾಗಿ ಮುಂದೆ ಕೇಂದ್ರ ಮಂತ್ರಿಗಳಾಗಲಿ ಅಂತೇಳಿ ಪೂಜೆ ಸಲ್ಲಿಸಿರ್ತೀವಿ. ಆದ್ದರಿಂದ ಇವತ್ತು ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇರುವಂಥ ಅಕ್ರಮಗಳು, ಬಡವರ ಮೇಲೆ ದೌರ್ಜನ್ಯಗಳು ಇವತ್ತು ಮಿತಿಮೀರಿ ಇವತ್ತು ನೀವು ಮಾರ್ಕೆಟಲ್ಲಿ ನೋಡಬೇಕು, ದೇವಸ್ಥಾನದಲ್ಲಿ ಸಹನೇಶ್ವರ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಕಟ್ಕೊಂಡಿರೋ ಮನೆಗಳು ಇವತ್ತು ಕಟ್ಟಿ ಅವರು ಪೂಜೆ ಸಲ್ಲಿಸಬೇಕು ಅಂತ KM ಕೃಷ್ಣಾರೆಡ್ಡಿ ಅವರಿಂದ ಕಟ್ಕೊಟ್ಟಿರೋ ಮನೆಗಳನ್ನ ದಬ್ಬಾಕಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಡವ್ರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗೆ ಕೊಡ್ತೀನಿ ಅಂತೆಲ್ಲ ದಬ್ಬಾಗ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇರೋ ಬಿಲ್ಡಿಂಗ್ ದಬ್ಬಾಗ್ತಾ ಇದ್ದಾರೆ. ಹೊಸದಾಗಿ ಬಿಲ್ಡಿಂಗ್ ಕೊಡ್ತಾರೆ. ಯಾತಕ್ಕೋಸ್ಕರ ಇದು? ಸ್ವಂತ ನಾವೇ ಅಲ್ಲ, ಕಾಂಟ್ರಾಕ್ಟ್ ನಾವು ಯಾರಿಗೂ ಕೊಡಲ್ಲ, ಸ್ವಂತ ನಾವೇ ಮಾಡ್ತೀವಿ. 50%, 70%, 50% ಸಿಗ್ತದೆ ನಮ್ಗೆ, ಬಿಲ್ಲು ಹಂಗೆ ಕೊಡ್ತಾರೆ. ಇದೇನಾ ರಾಜಕಾರಣ ಮಾಡೋದು? ಇಲ್ಲಿ ಬಡವರು ಮನೆಗಳು ಕಟ್ಕೊಂಡಿರೋ ಮನೆಗಳು PD ಖಾತೆ ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು 2 ಕಂತು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಸರ್ವೆ ನಂಬರಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ಗೆ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94CC ಆಕ್ಟಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಸರ್ಕಾರದಲ್ಲೇ ಇದೆ, ಆಕ್ಟಲ್ಲಿ ಬಳಸ್ಕೊಳ್ರಿ. ಆ ಮನೆಗಳೋಗಿ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿರುವಂಥ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ, ಬಡವ್ರ ಮನೆಗಳನ್ನ ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ ಇವತ್ತು ಇಬ್ಬರು ಗಂಡ ಹೆಂಡತಿ ಮಕ್ಕಳು ಬಂಡೆ ಹೊಡೆದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಂತು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಇದು ಯಾವ ನ್ಯಾಯ ಇದು? ಇದೇನು ಆಡಳಿತ? ನೀವು ಆಡಳಿತ ಕೊಡಕ್ಕೆ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡಕ್ಕೆ ಬಂದಿದ್ದೀರಾ? ಏನು ಅಂತ ಗೊತ್ತಾಗ್ತಾ ಇದೆ. ಇಂಥವು ಜಾಸ್ತಿ ನಡೀತಾ ಇದ್ದಾರೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋ ಅಥವಾ ಅಗಲೀಕರಣ ಹಾಕ್ಬಿಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಬಿಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ, ನಿನ್ನ ಅಂಗಡಿಗಳು ಇರೋದು 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದೊಡ್ಡ. ಇವತ್ತು ನಿಮ್ಮ ಕಾಂಪ್ಲೆಕ್ಸ್ ಇರುತ್ತೋ ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀರಿ. ಇವತ್ತು ನಿಮ್ದು 1 ಅಡಿ ಹೋಗ್ಬಿಡ್ದು, ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನಾ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ತಿದ್ರು ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೇ ಮುಂದೆ ಧರಣಿ, DC ಅವರು ಕೈಗೊಂಬೆ ಹೇಳ್ದಂಗೆ DC ಅವರೇ ಆಗಲಿ, ಈ ನಮ್ಮ ಜಿಲ್ಲೆಯಲ್ಲಿರೋರು ಅವ್ರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರೆ. ಇವತ್ತು ನಾವು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಹಣವನ್ನು ನಾವು ತಂದಿರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ಸುಮ್ಮನೆ ಹೋಗಿ ಟೇಪ್ ಎತ್ಕೊಂಡು ಟೇಪ್ ಕಟ್ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂಥ ಸುಮಾರು ಜನ ನಾಯಕರುಗಳು ಹೇಳಿದ್ದಾರೆ, ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ವಾಪಸ್ ತಗೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವೆಲ್ಲ ಕೇಳಿದ್ದೀವಿ. ಅವ್ರದ್ದೇ ಪಕ್ಷದ ನಾಯಕರು ಅವ್ರದ್ದೇ ಸರ್ಕಾರದ ಮೇಲೆ ಇದು ಮಾಡಿ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಕರ್ನಾಟಕದಲ್ಲಿ ಬೇಲ್ ಮೇಲೆ ಎಷ್ಟು ಜನ ಇದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ಎಷ್ಟು ದುಡ್ಡು, ಎಷ್ಟು ಜನ ಪೊಲೀಸ್ ನೇಮಕಾತಿಯಲ್ಲಿ ಹಗರಣ,
ಎಷ್ಟು ಜನ ಅಧಿಕಾರಿಗಳು ಇವ್ರನ್ನ ಕಿರ್ಕೊಳ್ಳೋ ತಾಳಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥವ್ರು, ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥವ್ರು, ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡೋದಕ್ಕೂ ಇವರ ಹತ್ರ ದುಡ್ಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತು ಯಾವ ರೀತಿ ಇದಾಗ್ತಾ ಇದೆ. ಇವತ್ತು ಗಾಂಜಾ, ಅಫೀಮ್, ಇನ್ನೊಂದು ಮತ್ತೊಂದು ಉತ್ಪಾದನೆ ಮಾಡೋಂಥ ಕಾರ್ಖಾನೆಗಳು ಕರ್ನಾಟಕದಲ್ಲಿದ್ರೂ ಅದನ್ನು ತಡೆಯಂಥ ನಿಟ್ಟಿನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿ ಇವತ್ತು ಯಾವ ರೀತಿ ಇವತ್ತು ಹಣದ ಬಿಕ್ಕಟ್ಟಿನಿಂದ ತತ್ತರಿಸಿದೆ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ಒಂದು ಕೈಯಲ್ಲಿ ಕೊಟ್ಟು ಇನ್ನು 10 ಕೈನಲ್ಲಿ ಜನರಿಂದ ಸುಲಿಗೆ ಮಾಡೋಂಥ ಕೆಲಸಗಳು ನೀರಿಂದ ಹಿಡಿದು ಕುಡಿಯೋ ಸಾರಾಯಿಂದ ಹಿಡಿದು ದಿನನಿತ್ಯ ಬಳಕೆ ಮಾಡೋಂಥ ವಸ್ತುಗಳಿಂದ ಹಿಡಿದು ನಮ್ಮಲ್ಲಿ ಏನು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ಯಾವುದೇ ದಾಖಲಾತಿಗಳನ್ನು ತಗೊಂಡಕ್ಕೆ ಹೋದರೆ ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಕರ್ನಾಟಕದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮಾಣಿಕ್ಯ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ನಮ್ಮೆಲ್ಲರ ಅದೃಷ್ಟ. ಅದಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇನ್ನೂ ಎಷ್ಟೋ ಇದೆ. ಇವರು ವಾರಣಾಸಿ ಇರ್ಬೋದು, ಕಾಶಿ ಇರ್ಬೋದು, ನಮ್ಮ ಮಥುರಾ ಇರ್ಬೋದು, ಇವೆಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಭಾರತದ ಗಡಿಯಲ್ಲಿ ಯಾವ ರೀತಿ ನಮ್ಮ ಸೈನಿಕರಿಗೆ ಏನು ಬುಲೆಟ್ ಪ್ರೂಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದರಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವ್ರ ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಇಟ್ಕೊಂಡು SC ST OBC ಮತ್ತು ಬಡವ್ರದ್ದು ಓಟ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ನೆಹರು ಕಾಲದಿಂದನೂ ಅಂಬೇಡ್ಕರ್ಗೆ ಯಾವ ರೀತಿ ಅವಮಾನ ಮಾಡ್ಕೊಂಬಂತು. ಇವತ್ತು ಈ ದೇಶದಲ್ಲಿ ಮುಖ್ಯಮಂತ್ರಿ ದಲಿತರು ಮಾಡಬೇಕನ್ನೋ ಲೆಕ್ಕಾಚಾರದ ಬಂದಾಗ ಯಾವ ರೀತಿ ಕೈ ಕೊಡ್ತು ಇದನ್ನೆಲ್ಲ ನೀವು ನೋಡಿದ್ರಿ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಜಾಗ, ಬೆಳೆದಿರ್ತಕ್ಕಂಥ ಜಾಗ, ಅವ್ರು ಓದಿರ್ತಕ್ಕಂಥ ಜಾಗ, ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಆ ಜಾಗಗಳನ್ನೆಲ್ಲ ಪಂಚತೀರ್ಥಗಳಂತ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಡೆವಲಪ್ಮೆಂಟ್ ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಗೌರವ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ನದಿ ಜೋಡಣೆ ಇರ್ಬೋದು, ಇವತ್ತು ಇಡೀ ಪ್ರಪಂಚದಲ್ಲಿ ಏನೇ ಕೆಲಸಗಳಾಗಬೇಕಾದ್ರೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಹೆಸರು ಹೇಳಿದರೆ ಒಂದ್ಸರಿ ಹೇಳಿದರೆ ಯುದ್ಧನೂ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಯಾವ ರೀತಿ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಅಂಥ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಸದಸ್ಯತ್ವ ವಹಿಸಿರ್ತಕ್ಕಂಥ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ. ಅಂಥ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಒಂದು ಬಾರಿ MP ಆಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೂ ನೀವು ಕೊಟ್ಟಿರ್ತಕ್ಕಂಥ ಏನು ಓಟಿದೆ ನಾನು ಸದಾ ನಿಮ್ಗೆ ಚಿರಋಣಿ ಆಗಿರ್ತೀನಿ. ನಮಗೂ ಮುಂದೊಂದು ದಿನ ಅವ್ರ ಜೊತೆಲಿ ನಾವು ಒಂದು MP ಆಗಿ ಈ ದೇಶದಲ್ಲಿ ತಗೊಂಡಿರ್ತಕ್ಕಂಥ ಆರ್ಟಿಕಲ್ 370 ಇರ್ಬೋದು, ತ್ರಿಬಲ್ ತಲಾಕ್ ಇರ್ಬೋದು, ಇದನ್ನೆಲ್ಲ ರದ್ದು ಮಾಡಿ ಇವತ್ತು ಮುಸ್ಲಿಮ್ಸ್ ಹೆಣ್ಮಕ್ಳು ಯಾವ ರೀತಿ ಬಟ್ಟೆಗಳು ಬದಲಾಯಿಸಿದಂಗೆ ಅವರು ಮದುವೆಗಳು ಮಾಡ್ಕೊತಾ ಇದ್ರು, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ರು, ಅದನ್ನು ಕಡಿವಾಣ ಹಾಕಿರ್ತಕ್ಕಂಥ ಕೀರ್ತಿ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದರು. ದಿನದ 18 ಗಂಟೆಗಳ ಕಾಲ ಸುಮಾರು 3ನೇ ಬಾರಿ ಪ್ರಧಾನಮಂತ್ರಿ, 3 ಬಾರಿ ಮುಖ್ಯಮಂತ್ರಿ, ಸುಮಾರು 25 ವರ್ಷಕ್ಕೂ ಹೆಚ್ಚಿನ ಕಾಲ ಈ ದೇಶದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಇದ್ದರೆ ನಿರಂತರವಾಗಿ ಈ ಜನಸೇವೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅದು ನಂಬರ್ 1 ಸನ್ಮಾನ್ಯ ನರೇಂದ್ರ ಮೋದಿಯವರು. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಶಕ್ತಿ ಕೊಟ್ಟು, ಇನ್ನೂ ಆಯುಷ್ ಕೊಟ್ಟು ನಮ್ಮ ಈ ದೇಶವನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋಂಥ ನಿಟ್ಟಿನಲ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು, ಅಶೋಕಣ್ಣವರು, ನಮ್ಮ ವಿರೋಧ ಪಕ್ಷದ ಪರಿಷತ್ ನಾಯಕರಾದಂಥ ಚಲವಾದಿ ನಾರಾಯಣ ಸಮಾಜ ಇರ್ಬೋದು, ನಮ್ಮ ಜಿಲ್ಲೆಯ ಸಂಸದರಾದಂಥ ಸುಧಾಕರ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕುಗಳಲ್ಲೂ ಅವರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತೇಳಿ ಇವತ್ತೇನು ಮಾಡಿದರೆ ಆ ಭಗವಂತನು ನರೇಂದ್ರ ಮೋದಿಜಿಯವರಿಗೆ ಒಳ್ಳೇದು ಮಾಡಲಿ, ಇನ್ನೂ ಅವ್ರು ಬದುಕಿರೋವರೆಗೂ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಹೆಚ್ಚಿನ ಆಯುಷನ್ನು ಕೊಟ್ಟು ಈ ದೇಶದ ಮುನ್ನಡೆದಂಥ ಶಕ್ತಿ ಕೊಡಲಿ. ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಯೋಜನೆಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ಇಲಾಖೆಯಲ್ಲಿ ಅದು ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ, ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅವ್ರದ್ದೇ ಸರ್ಕಾರದಿದ್ದಂಥ ಸಂದರ್ಭ ನಮ್ಮ ಜೊತೆಲಿ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಕೊಡಬೇಕು. ನಮ್ಮ ಜೊತೆಲಿ ಇಲ್ಲ ಅಂತ ಬಂದಾಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜಾರಿಗಳನ್ನು ಒಕ್ಕಲಿಸುವಂಥ ಕೆಲಸಗಳು, ಮನೆಗಳಿಗೆ ಅಲ್ಲಿ PDO ಎಲ್ಲ ರೀತಿಯಾದಂಥ ನೈಋತ್ಯವನ್ನು ಕೊಟ್ಟು ಅವರಿಗೆ ಪಂಚಾಯತಿಂದ ಲೋನನ್ನು ಕೊಟ್ಟು 2 ಕಂತು ಹಣನೂ ಬಿಡುಗಡೆ ಮಾಡಿ ಇವತ್ತು ಆ ಮನೆಗಳನ್ನು ಹೋಗಿ ಆ ಕಲ್ಲು ಕೆಲಸ ಮಾಡ್ಕೊಂಡು ಬಡವರು
ಇವತ್ತು ಏನು ಸಣ್ಣದಾಗಿ ಒಂದು ಮನೆ ಕಟ್ಟಿದ್ರು ಆ ಮನೆಗಳನ್ನು ಒಡೆಯುವಂಥ ಕೆಲಸಗಳನ್ನು ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇದೆಲ್ಲ ಏನು ಮಾಡ್ತಾ ಇದ್ದಾರೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ರಾಜಕಾರಣ ನಿಂತು ನೀರಲ್ಲ. ಇವತ್ತು ಶಾಸಕರಾಗಿರ್ತೀರಿ, ನಾಳೆ ಮಾಜಿ ಆಗಿರ್ಬೋದು. ನಾನು MP ಆಗಿದ್ದೆ, ಇವತ್ತು ಮಾಜಿ MP. ನೆಕ್ಸ್ಟ್ ಇನ್ನೊಬ್ರು MLA ಆಗ್ಬೋದು, ಮತ್ತೆ ನಮ್ಗೆ ಅಧಿಕಾರ ಬರ್ಬೋದು. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದರ್ಪ ದಬ್ಬಾಳಿಕೆ ಇದನ್ನೆಲ್ಲ ಮಾಡಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೇಳಿ ಓಟ್ ಹಾಕಿರೋರು, ಓಟ್ ಹಾಕದೇ ಇರೋರು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಯಾರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು, ಈ ರಾಜ್ಯದಲ್ಲಿರ್ತ ಕಾಂಗ್ರೆಸ್ ಅವರು ಅಲ್ಲೆಲ್ಲೋ ಹೋಗ್ತಾ ಹತ್ರ ಎಲ್ಲೋ ಸೈಟ್ಗಳು ಕೊಟ್ಟು ಅವ್ರಿಗೆ ನೀವು ಇದು ಮಾಡ್ತೀರಿ. ನಮ್ಮ ದೇವಸ್ಥಾನಗಳನ್ನು ಒಡೆದು ನೀವು ಯಾರ್ಯಾರಿಗೂ ಕೊಡೋಕೆ ಹೋಗ್ತೀರಿ, ನಮ್ಮ ರೈತರ ಜಮೀನುಗಳನ್ನು ಕಿತ್ಕೊಳ್ಳೋಕೆ ಹೋಗ್ತೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಣ್ಣ ಸಣ್ಣ ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರು ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಇದು ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಬಡವ್ರ ತಂಟೆಗೆ ಹೋದರೆ ನಾವು ಸುಮ್ಮನೆ ಇರಲ್ಲ. ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಈ ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, ನಿಮಗೆ ಯೋಗ್ಯತೆ ಇದ್ದರೆ ನೆತ್ತಿಗೊಂದು ಸೂರು ಅಂತೇಳಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅಲ್ಲಿ ಒಂದೊಂದು ಸೈಟ್ ಕೊಟ್ಟು ಅವ್ರಿಗೆ ಮನೆ ಕೊಡಿ. ಅದನ್ನು ಬಿಟ್ಟು ಯಾರ್ಯಾರು ರಾಜಕಾರಣಿಗಳು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನಂಬರ್ 1 ಈ ಕಾಂಗ್ರೆಸ್ ಅವರೇ ಇರೋದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅಂಥವ್ರಿಗೆ ಬಿಡಿಸಿ ನೀವು, ಅಂಥವ್ರಿಗೆ ಬಿಡಿಸಿ ಈ ಜಿಲ್ಲೆಯಲ್ಲಾಗಿರ್ಬೋದು, ಈ ಜಿಲ್ಲೆ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು. ಅದು ಬಿಟ್ಟು ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳು ಮಾಡಿದರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಆ ಭಗವಂತ ಅದನ್ನು ಸಹಿಸಲ್ಲ ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಲ್ಪ ತಡವಾಗಿ ಬಂದ್ರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.